ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಟೇಸ್ಟಿಯಾಗಿ ಪುಲಾವ್ ಯಾವ ರೀತಿ ಮಾಡೋದು ನೋಡುವ. ಪಾಲಕ್ ಸೊಪ್ಪಿನಿಂದ ಇವತ್ತು ನಿಮಗೆ ಪುಲಾವ್ ಮಾಡಿ ನಾನೇ ತೋರಿಸ್ತಾ ಇದ್ದೇನೆ. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. 1 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಿನೆಲ್ಲ ಸೋಸಿ ಒಂದು ಬೌಲಲ್ಲಿ ಇಟ್ಬಿಡುವ. ನಿಮಗೆ ಇಷ್ಟವಾದ ತರಕಾರಿಯನ್ನು ತೆಗೆದುಕೊಳ್ಳಿ, ಇಲ್ಲಾದರೆ ಮನೆಯಲ್ಲಿ ಯಾವುದು ಇದೆಯಾ ಅದನ್ನು ಕೂಡ ಹಾಕಿ ಇದನ್ನು ಮಾಡಬಹುದು. ನಾನು 2 ಈರುಳ್ಳಿಯನ್ನು ಹೆಚ್ಚಿ ಇಡ್ತಾ ಇದ್ದೇನೆ. 1 ಕ್ಯಾರೆಟ್, ಸ್ವಲ್ಪ ಮಶ್ರೂಮ್ ಕೂಡ ಮನೇಲಿ ಇತ್ತು, ಹಾಗಾಗಿ ಅದನ್ನು ಹಾಕ್ತಾ ಇದ್ದೇನೆ. ಇದೆಲ್ಲ ಹಾಕದೆ ಕೂಡ ನೀವು ಈ ಪುಲಾವನ್ನು ಬರೀ ಪಾಲಕ್ ಸೊಪ್ಪನ್ನು ಹಾಕಿ ಈ ಪುಲಾವ್ ಮಾಡಬಹುದು. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೂ 1 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ಗೇರು ಬೀಜವನ್ನು ಫ್ರೈ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ. ನಾನು 2 ಈರುಳ್ಳಿಯನ್ನು ಹೆಚ್ಚಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಒಂದು ಮಸಾಲೆ ಮಾಡುವ. ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪವೇ ಹಾಕಿದರೆ ಸಾಕು. ಖಾರಕ್ಕೆ ಅನುಸಾರವಾಗಿ ಹಸಿಮೆಣಸಿನಕಾಯಿ, ಇದು ತುಂಬ ಖಾರ ಇದೆ ಹಾಗಾಗಿ ನಾನು ಒಂದೇ ಹಾಕಿದ್ದೇನೆ. ಸಣ್ಣ ಶುಂಠಿ ತುಂಡು ಹಾಗೂ 5-6 ಬೆಳ್ಳುಳ್ಳಿ ಎಸಳು, ಇಷ್ಟನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈರುಳ್ಳಿ ಅರ್ಧ ಫ್ರೈ ಆದ ಕೂಡಲೇ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಲಕ್ ಸೊಪ್ಪನ್ನು ಹಾಕುವಂಥದ್ದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಆದಮೇಲೆ ಕಡಲೆ ಮಸಾಲೆಯನ್ನು ಹಾಕುವ. ನೀರಿನ ಅಂಶ ಎಲ್ಲ ಆರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇಷ್ಟವಿದ್ದ ತರಕಾರಿಯನ್ನು ಹಾಕ್ಕೊಳ್ಳಿ. ಸೋಯಾ ಚಂಕ್ಸ್ ಕೂಡ ಹಾಕ್ಕೊಳ್ಬಹುದು. ಈಗ ತೊಳೆದಿಟ್ಟ ಅಕ್ಕಿಯನ್ನು ಹಾಕುವ. 1 ಕಪ್ಪಿಗೆ 1.5 ಕಪ್ನಷ್ಟು ನೀರನ್ನು ನಾನು ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳುವ. 1 ವಿಸಿಲ್ನಷ್ಟು ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೇನೆ. 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ನೀರು ಹಾಕುವುದರಿಂದ ಪುಲಾವ್ ಬಿಡಿ ಬಿಡಿಯಾಗಿ ರುಚಿಯಾಗಿ ಆಗ್ತದೆ. ಅಕ್ಕಿಯನ್ನು ತೊಳೆದಿಟ್ಟಿದ್ದರಿಂದ ಒಂದೇ ವಿಸಿಲ್ನಷ್ಟು ಬೇಯಿಸಿದರೆ ಸಾಕಾಗ್ತದೆ. ಮನೆಯಲ್ಲಿದ್ದ ಕೆಲವು ತರಕಾರಿಗಳನ್ನು ಯೂಸ್ ಮಾಡಿ ಇಂಥ ರೈಸ್ ಐಟಮ್ ನಾವು ಜಟ್ಪಟಾಗಿ ಮಾಡಬಹುದು. ಟಿಫಿನ್ ಬಾಕ್ಸಿಗೆ ಹಾಕಲಿಕ್ಕೂ ಕೂಡ ಇದು ತುಂಬ ಈಸಿಯಾಗಿ ಆಗ್ತದೆ. ಈ ರೆಸಿಪಿ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮಾತ್ರ ಮರೆಯದಿರಿ. ವಿಡಿಯೋಸ್ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.